ಅನು, ಒಬ್ಳೇ ಇರಕ್ ಬೋರ್ ಆಗ್ತಿದ್ಯಾ? ಏನಾಯ್ತು? ಏನೂ ಇಲ್ಲ ಅಮ್ಮ, ಸುಮ್ಮನೆ ಹಾಗೆ ಓಡಾಡ್ತಿದ್ದೆ ಅಷ್ಟೇ. ನೀನ್ ಈ ಮನೇಲಿ ಓಡಾಡ್ತಿರೋದ್ ನೋಡಿದ್ರೆ ಸುಮಾರು ವರ್ಷಗಳಿಂದ ಈ ಮನೇಲಿ ಇದೆಯೇನೋ ಅನ್ಸ್ತಾ ಇದೆ. ಆದ್ರೂ ನೀನ್ ಯಾಕೋ ಡಿಸ್ಟರ್ಬ್ ಆಗಿದೆ ಅಂತ ಅನ್ನಿಸ್ತಿದ್ಯಲ್ಲ? ಹಾಗೇನಿಲ್ಲ ಅಮ್ಮ. ಮಾನ್ಸಿ ಮಾತಾಡಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನೀನು ಅವಳ ಮಾತನ್ನ ತುಂಬಾ ಮನ್ಸಿಗೆ ಹಚ್ಕೋಬೇಡ. ಹಾಗೆ ಹಳದಿ ಶಾಸ್ತ್ರದಲ್ಲಿ ಏನೇನಾಯ್ತು ಅದಕ್ಕೆ ಅರ್ಥ ಹುಡುಕೋದು ಬೇಡ. ಆಗೋಗಿದ್ರ ಬಗ್ಗೆ ಯೋಚಿಸ್ತಾ ಕೂತ್ರೆ ನಾನಾ ಅರ್ಥಗಳು ಕಾಣುತ್ತೆ. ಅಷ್ಟಕ್ಕೂ ಜೀವನದಲ್ಲಿ ನಡೆಯೋ ಎಲ್ಲದಕ್ಕೂ ಅರ್ಥ ಇರಬೇಕು ಅಂತ ಇಲ್ಲ. ಆ ದಿನ ಏನ್ ನಡೀತು ಅದು ಆ ಕ್ಷಣದ ವಿಷಯ. ನಾವು ನಂಬಿದ ಅಮ್ಮ ನಮ್ಮನ್ನ ಸದಾ ಕಾಪಾಡ್ತಾಳೆ. ಇಷ್ಟನ್ನ ಮನಸ್ಸಲ್ಲಿ ಇಟ್ಕೋ ಅನು, ತೀರಾ ಯೋಚಿಸ್ಬೇಡ. ಆದ್ರೆ ಅಮ್ಮ, ಅವತ್ತು ನಾನು ಯಾಕೆ ಹಾಗೆ ಎದ್ದೋದೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಅದು ಆ ತಾಯಿ ಕಳಿಸಿದ ಅರ್ಶಿಣದ ಮಹಿಮೆ. ಅರ್ಶಿಣ ಶಾಸ್ತ್ರಕ್ಕೆ ಎಲ್ಲಾ ಸಿದ್ಧತೆಗಳಾದಾಗ ಸುಮ್ನೆ ಬಂದು ಜೋಗವ ಭಂಡಾರದ ಅರ್ಶಿಣ ಕೊಡ್ತಾಳ. ಆ ದಿನ ನಿನಗೂ ಆರ್ಯನ್ಗೂ ಹಚ್ಚಿದ್ದು ಆ ತಾಯಿ ಕಳಿಸಿದ ಅರ್ಶಿಣನೇ. ಅದು ತಾಯಿ ಆಶೀರ್ವಾದ ಅಲ್ಲದೆ ಬೇರೆ ಏನಾಗಿರಕ್ ಸಾಧ್ಯ ಹೇಳು? ಆಗಿದ್ದೆಲ್ಲ ಒಳ್ಳೇದಕ್ಕೆ. ಜಾಸ್ತಿ ಯೋಚನೆ ಮಾಡಬೇಡ. ನಿನ್ ಮುಖದಲ್ಲಿ ಗೊಂದಲ ನೋಡಕ್ಕೆ ಚೆನ್ನಾಗಿ ಕಾಣಲ್ಲ. ಸ್ಮೈಲ್. ಹಾಯ್ ಸುಬ್ಬು ಅವರೇ. ಓಹ್, ನಮಸ್ತೆ ಮೇಡಮ್. ನಮಸ್ತೆ. ಏನ್ ವಿಷಯ ಸುಬ್ಬು ಅವರೇ? ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತಿದ್ರಿ. ಸರ್ಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ರಿ. ಎಲ್ಲ ಓಕೆ ಅಲ್ವಾ? ಎನಿ ಪ್ರಾಬ್ಲಮ್? ಸಮಸ್ಯೆ ಏನೂ ಇಲ್ಲ ಮೇಡಮ್. ಆದ್ರೆ ಈ ವಿಷಯ ನಮ್ಮಿಬ್ಬರ ಮಧ್ಯನೇ ಇರ್ಲಿ ಅನ್ನೋದಷ್ಟೇ ನನ್ನ ಕೋರಿಕೆ ಮೇಡಮ್. ಹೇಳಿ, ಏನ್ ವಿಷಯ? ಸಾಮಾನ್ಯವಾಗಿ ಹೆಣ್ಣಿನ ಕಡೆಯವರು ಮದುವೆ ಮಾಡಿಕೊಡ್ಬೇಕು. ಆದ್ರೆ ಇಲ್ಲಿ ಮದುವೆ ಖರ್ಚು ಎಷ್ಟಾಯ್ತು ಅಂತಾನೆ ಗೊತ್ತಿಲ್ಲ. ಮದುವೆ ಖರ್ಚು ಎಷ್ಟಾಯ್ತು ಮೇಡಮ್? ಓಹ್, ಈ ವಿಷಯ ಕೇಳಕ್ಕೆ ಇಷ್ಟೊಂದು ಸಂಕೋಚ ಪಟ್ಕೊಂಡ್ರ? ನಾನು ಏನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ವೇಟ್ ಎ ಸೆಕೆಂಡ್, ಐ ವಿಲ್ ಟೆಲ್ ಯು. ಯಾ, ಎಕ್ಸಾಕ್ಟ್ ಅಮೌಂಟ್ ಹೇಳ್ತೀನಿ ಕೇಳಿ. ಇಟ್ಸ್ 5 crores and 55 lakh. 5 ಕೋಟಿ 55 ಲಕ್ಷ. ಮೇಡಮ್, ನಾನು ನನ್ನ ಜೀವಮಾನದಲ್ಲೇ 1 ಕೋಟಿ ಹಣನ ನನ್ನ ಕಣ್ಣಾರೆ ನೋಡೇ ಇಲ್ಲ ಮೇಡಮ್. ಅಂಥದ್ರಲ್ಲಿ ಈ ಮದುವೆ ಖರ್ಚಿನಲ್ಲಿ ನಾನು ಸ್ವಲ್ಪ ಪಾಲ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ವಾಟ್? ಆ 5,60,00,000ದಲ್ಲಿ ಅರ್ಧ ಕೊಡಕ್ಕೂ ನಾನು 7 ಜನ್ಮಕ್ಕೂ ಸಾಧ್ಯ ಇಲ್ಲ ಮೇಡಮ್. ಆದ್ರೆ ನನ್ನಿಂದ ಗರಿಷ್ಠ ಮೊತ್ತ ಅದೇನ್ ಕೊಡಕ್ಕಾಗುತ್ತೋ ಅದನ್ನ ನಾನು ಕೊಡ್ತೀನಿ ಮೇಡಮ್. ಸುಬ್ಬು ಅವರೇ, ಏನ್ ಮಾತಾಡ್ತಿದ್ದೀರಾ? ಅಲ್ಲ, ನೀವ್ಯಾಕೆ ಇದ್ರಲ್ಲಿ ಪಾಲ್ ಕೊಡ್ಬೇಕು? ನೀನ್ ಎಲ್ಲ ಮುಗಿದ್ಮೇಲೆ ಏನ್ ಸುಬ್ಬು ಅವರೇ ಇದು ಹೊಸದಾಗಿ? ದಯವಿಟ್ಟು ಇದಕ್ಕೆ ಅಡ್ಡಿ ಮಾಡದೆ
ನಾನು ಏನು ಕೊಡ್ತೀನೋ ಅದನ್ನ ಸ್ವೀಕರಿಸ್ಬೇಕು ಮೇಡಮ್. ನೋನು ಸುಬ್ಬು ಅವರೇ, ಇದನ್ನೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ನೀವು? ಐ ಮೀನ್ ಆರ್ಯ ಸರ್ಗೆ 5 crores ಅನ್ನೋದು ದೊಡ್ಡ ಅಮೌಂಟ್ ಏನಲ್ಲ. ಆದ್ರೆ ಸುಬ್ಬು ಅವರೇ, ನಿಮ್ಗೆ 1 ರೂಪಾಯಿ ಕೂಡ ಇಂಪಾರ್ಟೆಂಟ್ ಅಲ್ವಾ? ಆದ್ರಿಂದಲೇ ಅಲ್ವಾ ನಾನು ನಿಮ್ಮ ಹತ್ರ ಮಾತಾಡಕ್ ಬಂದಿರೋದು. ನಾನು ಇದನ್ನ ಯಾರಿಗೋಸ್ಕರನೂ ಮಾಡ್ತಾ ಇಲ್ಲ ಮೇಡಮ್, ನನಗೋಸ್ಕರ, ನನ್ನ ನೆಮ್ಮದಿಗೋಸ್ಕರ ಮಾಡ್ತಾ ಇದ್ದೀನಿ ಮೇಡಮ್. ನೋ ಸುಬ್ಬು ಅವರೇ, ಇದು ಆರ್ಯ ಸರ್ಗೆ ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ಗೊತ್ತು ಮೇಡಮ್, ಅದಕ್ಕೆ ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ನಾನು ಕೊಡೋ ದುಡ್ಡನ್ನ ಅವ್ರಿಗೆ ತಲುಪಿಸ್ಬೇಕು. ನೀವಲ್ದೆ ಈ ಕೆಲಸನ ಬೇರೆ ಯಾರು ಮಾಡೋಕ್ಕೂ ಸಾಧ್ಯ ಇಲ್ಲ ಮೇಡಮ್. ದುಡ್ಡು ಹೊಂದಿಸೋ ವ್ಯವಸ್ಥೆ ಮಾಡಿದ್ದೀನಿ, ದಯವಿಟ್ಟು ಸಹಾಯ ಮಾಡಿ. ಇದರಲ್ಲಿ ಬೇರೆ ಏನು ಉದ್ದೇಶನೂ ಇಲ್ಲ ಮೇಡಮ್, ನನ್ನ ನೆಮ್ಮದಿಗಷ್ಟೇ. ದಯವಿಟ್ಟು ಇಲ್ಲ ಅನ್ಬೇಡಿ. ಸುಬ್ಬು ಅವರೇ, ನಿಮ್ಗಿದು ದೊಡ್ಡ ಹೊರೆ ಆಗುತ್ತೆ. ಆದರೂ ನನ್ನ ಮಗಳ ಮದುವೆ ಖರ್ಚಿನಲ್ಲಿ ನಾನು ಸ್ವಲ್ಪ ಭಾಗ ಕೊಟ್ಟೆ ಅನ್ನೋ ನೆಮ್ಮದಿ ಮತ್ತು ನನಗೆ ಹೊರೆ ಇಳಿಸಿದಾಗುತ್ತೆ ಮೇಡಮ್. ದಯವಿಟ್ಟು ಇದೊಂದು ಕೆಲಸಕ್ಕೆ ಯಾವುದೇ ಅಡ್ಡಿ ಮಾಡದೆ ನಡೆಸ್ಕೊಡಿ ಮೇಡಮ್. ಇದ್ರ ಬಗ್ಗೆ ನಾನಿನ್ನೇನು ಹೇಳಿ ಸುಬ್ಬು ಅವರೇ? ಹಾಗಾದ್ರೆ ನಾನಿನ್ನೇನು ಹೇಳಿ ಸುಬ್ಬು ಅವರೇ? ಇಟ್ಸ್ ಯುವರ್ ವಿಶ್. ಥ್ಯಾಂಕ್ ಯು ಮೇಡಮ್, ನಾನು ಬರ್ತೀನಿ. ಅನುವಮ್ಮ ಬಿಡಿ, ನಾನ್ ಮಾಡ್ತೀನಿ, ನೀವ್ ಯಾಕೆ ಇದನ್ನೆಲ್ಲ ಮಾಡ್ತೀರಾ? ಅಕ್ಕ, ಅನು ಅಕ್ಕವ್ರಿಗೆ ನಮ್ಗಳ ಮೇಲೆ ಕೋಪ ಇರಬೇಕು, ಅದಕ್ಕೆ ಇದನ್ನೆಲ್ಲ ಮಾಡ್ತಾ ಇದಾರೆ. ಅಣ್ಣ ನಿಮ್ ಮೇಲೆ ಯಾಕೆ ಕೋಪ ಮಾಡ್ಕೊಳ್ಳಿ ನಾನು? ನೀವು ಬಂದು ಈ ತರ ಕೆಲಸ ಮಾಡಿದ್ರೆ ಸಾಹೇಬ್ರನ್ನೋರು ನಮಗ್ ಬೈತಾರೆ. ನಮ್ಮನ್ನ ಬಯಸ್ಬೇಕು ಅಂತ ನೀವು ಇದ್ ಮಾಡ್ತಾ ಇದೀರಾ ಅಲ್ವಾ? ಅಣ್ಣ ಹಾಗೇನೂ ಇಲ್ಲ ಅಣ್ಣ, ನಮ್ಮನೆ ಕೆಲ್ಸನ ನಾವ್ ಮಾಡೋದ್ರಲ್ಲಿ ತಪ್ಪೇನಿದೆ? ಅಕ್ಕ ಕೊಡಿ ಇಲ್ಲಿ ನೀವು. ಅಮ್ಮ, ಗುಡ್ನೆಸ್, ಏನ್ ಮಾಡ್ತಾ ಇದ್ಯಾ ನೀನು? ನೀನು ಈ ಮನೆ ಡಾಟರ್ ಇನ್ ಲಾ, ರಿಮೆಂಬರ್ ದಟ್. ಇಲ್ಲಿ ಕೆಲಸ ಮಾಡಕ್ಕೆ ಅಂತಾನೆ ಜನ ಇದ್ದಾರೆ. ಶಶಿ, ವೇರ್ ಇಸ್ ಮೈ ನಟ್ ಶೇಕ್? ಇಷ್ಟೊತ್ತಿಗೆ ತಂದ್ಕೊಡ್ಬೇಕು ತಾನೆ? ಹಾ ಅಕ್ಕ, ಕೊಟ್ಟೆ. ಅನುವಮ್ಮ, ನೀವು ಹೋಗಿ, ನಾನು ಮಾಡ್ತೀನಿ. ಮಧ್ಯಾಹ್ನಕ್ಕೆ ನಿಮ್ಗೆ ಏನ್ ಬೇಕು ಅಂತೇಳಿ ನಾನು ರೆಡಿ ಮಾಡಿಟ್ಟಿರ್ತೀನಿ. ಅಕ್ಕ, ಅಮ್ಮಂಗ್ ಅಡ್ಗೆ ಏನ್ ಮಾಡ್ತಿರೋ ಅದನ್ನೇ ನಾನು ತಿಂತೀನಿ. ಇವತ್ ರಾತ್ರಿ ಅಡ್ಗೆಗೆ ಬೇರೆ ನಾವು ತಯಾರಿ ಮಾಡ್ಕೋಬೇಕು, ಸರಿನಾ? ಸರಿ. ರಾತ್ರಿ ಅಡ್ಗೆನ ಏನ್ ವಿಶೇಷ? ಹೌದು ಅಮ್ಮ, ಇವತ್ ರಾತ್ರಿ ಆರ್ಯ ಸರ್ಗೋಸ್ಕರ ನಾನೇ ಅಡ್ಗೆ ಮಾಡ್ತಿದ್ದೀನಿ. ಅನು, ಆರ್ಯಂಗೆ ನೀನ್ ಅಡ್ಗೆ ಮಾಡ್ತೀಯಾ? ಮಾನ್ಸಿ, ಕೇಳಿಸ್ಕೊಂಡ್ಯಾ? ಅಮ್ಮ, ನನ್ ಕೈಯಾರೆ ಅಡ್ಗೆ ಮಾಡೋ ಆಸೆ ಅಮ್ಮ, ಪ್ಲೀಸ್ ಬೇಡ ಅನ್ಬೇಡಿ. ಓ ಕಮ್ ಆನ್ ಅನು, ಡೂ ಯು ಥಿಂಕ್ ಬ್ರೋ ಇನ್ ಲಾ ನಮ್ ಜೊತೆ ಡಿನ್ನರಿಗೆ ಜಾಯಿನ್ ಆಗ್ತಾರೆ ಅಂತ? ಪ್ಲೀಸ್ ದಯವಿಟ್ಟು ಇಂಥ ಆಸೆನೆಲ್ಲ ನೀನ್ ಇಟ್ಕೋಬೇಡ. ಕೊನೆಗೆ ನೀನೇ ಜೋಕರ್ ಆಗ್ತೀಯ. ಐ ಥಿಂಕ್ ಬ್ರೋ ಇನ್ ಲಾ ಮನೆಗೆ ಊಟಕ್ಕೆ ಬರೋದು ಡೌಟು ಅಂತ ಅನ್ಸುತ್ತೆ. ಅನು, ನೀನ್ ಅಡ್ಗೆ ಮಾಡೋದ್ರ ಬಗ್ಗೆ ತಕರಾರಿಲ್ಲ. ಆರ್ಯನ್ ಕೆಲ್ಸ ಹೇಗೋ ಏನೋ, ನೀನ್ ಯಾಕೆ ಸುಮ್ನೆ ಕಷ್ಟಪಡ್ತೀಯಾ? ಯಾವತ್ತಾದ್ರೂ ಫುಲ್ ಡೇ ಅವ್ನ್ ಮನೇಲಿ ಇರ್ಬೇಕಾದ್ರೆ ನೀನೇ ಅಡ್ಗೆ ಮಾಡಿ ಹಾಕೋ. ಇವತ್ತು ರಿಲ್ಯಾಕ್ಸ್ ಮಾಡು, ಓಕೆನಾ? ಮುಖನ ಯಾಕೆ ಹಂಗ್ ಮಾಡ್ಕೋತೀಯ?
ನಾನೇ ನಿನ್ ತಡಿತಾ ಇಲ್ಲ. ನಿನ್ಗೆ ಅಡಿಗೆ ಮಾಡೋ ಆಸೆ ಇದ್ರೆ ಖಂಡಿತ ಮಾಡು. ನಾನ್ ಬೇಡ ಅನ್ನಲ್ಲ, ಆದ್ರೆ ಆರ್ಯ ಮಂದ ಅನುಗ್ ಏನ್ ಬೇಕೋ ಹೆಲ್ಪ್ ಮಾಡು. ಆಯ್ತು ಅಮ್ಮ. ಅನು ಥಿಂಕ್ ಒನ್ಸ್ ಅಗೇನ್, ಆಮೇಲೆ ಬೇಜಾರ್ ಮಾಡ್ಕೋಬೇಡ. ಇಲ್ಲ ಅಕ್ಕ, ಆರ್ಯ ಸರ್ನ ನಾನ್ ಕರೆದಿದ್ದೀನಿ ಅಂದ್ರೆ ಅವ್ರು ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಆ ನಂಬಿಕೆ ನನಗಿದೆ. ವಾಟ್ ವಾಟ್ ಡಿಡ್ ಯು ಜಸ್ಟ್ ಕಾಲ್ ಮೀ? ಅಕ್ಕ? ಅಕ್ಕ ಅಂತನಾ? ಪ್ಲೀಸ್ ಅನು, ಅಕ್ಕ ಅಂತೆಲ್ಲ ಕರಿಬೇಡ. ಕಾಲ್ ಮೀ ಮಾನ್ಸಿ, ದಟ್ಸ್ ಎನಫ್. ಅಂಡ್ did you call bro-in-law sir? Oh my god, you're just one sample, Anu. ಅವಳು ಒಂದ್ ಸ್ಯಾಂಪಲ್ಲೇ. ಅಮ್ಮ, ಆರ್ಯ ಸರ್ಗೆ ಏನೇನ್ ಅಡ್ಗೆ ಇಷ್ಟನೋ ನನ್ಗೆಲ್ಲಾನು ಮಾಡ್ತೀನಿ. ನನ್ಗೆ ಏನಾದ್ರೂ ಸಹಾಯ ಬೇಕಿದ್ರೆ ನಿಮ್ಮ ಹತ್ರ ಕೇಳ್ತೀನಿ, ಸರಿನಾ? ಖಂಡಿತ ಎಲ್ಲ ಮಾಡು. ಈ ಮನೆ, ಅಡಿಗೆ ಮನೆ ಎಲ್ಲ ನಿಂದೆ. ಮಂದ ಅಕ್ಕ, ನೀವ್ ಮೊದ್ಲು ನನ್ನ ಅನು ಅಮ್ಮ ಅಂತ ಕರೆಯೋದನ್ನ ಬಿಟ್ಟು ಅನು ಅಂತ ಕರೀರಿ. ಅದು ಸ್ವಲ್ಪ ಕಷ್ಟನೇ. ನಿಮ್ಗೆ ಏನಾದರೂ ಬೇಕಿತ್ತಾ? ಅಕ್ಕ, ಆರ್ಯ ಸರ್ಗೆ ಏನಾದ್ರೂ ಅಡ್ಗೆ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಆದ್ರೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಅವ್ರಿಗೆ ಏನ್ ಇಷ್ಟ ಆಗುತ್ತೋ ಇಲ್ವೋ ಅನ್ನೋ ಯೋಚನೆಯಲ್ಲಿ ನಂಗ್ ಮೆನುನೇ ತಲೆ ಹೊಳಿತಿಲ್ಲ. ನೀವೀಗೆ ಯೋಚನೆ ಮಾಡ್ತಾ ಇದ್ರೆ ರಾತ್ರಿಯಾಗಿ ಸಾಹೇಬ್ರು ಊಟಕ್ಕೆ ಬಂದಿರ್ತಾರೆ. ಅಯ್ಯೋ ಮಂದ ಅಕ್ಕ, ಆರ್ಯ ಸರ್ಗೆ ಫೋನ್ ಮಾಡಿ ಕೇಳಲಾ? ಮಾಡಿ ಮಾಡಿ. ಬೇಡ ಬೇಡ, ಅವ್ರು ಯಾವ ಕೆಲ್ಸದಲ್ಲಿ ಇರ್ತಾರೋ, ಏನ್ ಮಾಡ್ತಿರ್ತಾರೋ, ಬಿಸಿ ಇರ್ತಾರೆ ಅನ್ಸತ್ತೆ. ನಿಮ್ಮ ಯಜಮಾನರಿಗೆ ನೀವು ಫೋನ್ ಮಾಡೋದ್ರಲ್ಲಿ ತಪ್ಪೇನಿದೆ ಅಮ್ಮೋರೆ? ಎಲ್ಲ ಹೆಂಗಸರು ತಮ್ಮ ಗಂಡನ ಜೊತೆ ಮಾತಾಡೋದೇ ತಮ್ಮ ಹಕ್ಕು ಅಂತ ಇರ್ಬೇಕಾದ್ರೆ ನೀವು ಫೋನ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರಲ್ಲ. ಇಷ್ಟಕ್ಕೆಲ್ಲ ಯೋಚನೆ ಮಾಡ್ಬೇಕಾ? ಫೋನ್ ಮಾಡಿ. ಅವ್ರು ಯಾವ ಮೀಟಿಂಗಲ್ಲಿ ಇರ್ತಾರೋ, ಫೋನ್ ಮಾಡ್ಲಾ ಬೇಡವಾ? Yeah, I'll put my time on this. Sure. Thank you. See you. Meera? Yeah, sir. Bhandari Brothers meeting. ಸ್ವಲ್ಪ ನೋಡು. Sure, sir. I'll look into it. ಎಕ್ಸ್ಕ್ಯೂಸ್ ಮೀ ಸರ್. Yes, Mahesh. ಸರ್ ಟೀ ಸರ್. Thank you.
ಹಲೋ ಸರ್. ಹಲೋ ಮೇಡಮ್, ನಿಮ್ಮ ಟೀ ತಲುಪ್ತು. ಸರ್, ನೀವು ಶುಂಠಿ ಚಹಾ ಕುಡಿಯುವಾಗ ನನ್ನ ನೆನಪಾಗೇ ಆಗತ್ತೆ. ನೀವು ನನಗೆ ಕಾಲ್ ಮಾಡೇ ಮಾಡ್ತೀರಾ ಅಂತ ನನಗೆ ಗೊತ್ತಿತ್ತು. ಟೀ ಮಾಸ್ಟರ್ಗಳನ್ನು ನೋಡಿದ್ದೆ, ಆದರೆ ಟೀಯಿಂದ ಮಾಸ್ಟರ್ ಪ್ಲ್ಯಾನ್ ಮಾಡೋರನ್ನ ಈಗಲೇ ನೋಡ್ತಾ ಇದ್ದೀನಿ. ಎಂಥ ಐಡಿಯಾ ರೀ ನಿಮ್ಮದು. ಹಲೋ ಮೇಡಮ್, ನನ್ನ ಹೆಂಡತಿ ನೆನಪಾಗಬೇಕಾದ್ರೆ ನನಗೆ ಯಾವ ಶುಂಠಿ ಚಹಾದು ಅಗತ್ಯ ಇಲ್ಲ. ಯಾರೇನೋ ಆಫೀಸ್ ಚೇಂಬರಲ್ಲಿ ಅನು ಇಲ್ಲದೆ ಇರಬಹುದು, ಆದರೆ ಯಾರಿನ ಹೃದಯದ ಚೇಂಬರಲ್ಲಿ ಅನು ಯಾವಾಗಲೂ ಇದ್ದೇ ಇರ್ತಾಳೆ. ಮೌನಕ್ಕೆ 1000 ಅರ್ಥ ಅಂತಾರೆ. ಈ ನಿನ್ನ ಮೌನಕ್ಕೆ ಏನರ್ಥ? 1001 ಅಂತ. ಮಾತಲ್ಲೂ ಕಿಲಾಡಿ, ಬುದ್ಧಿಯಲ್ಲೂ ಕಿಲಾಡಿ. ನಿನಗೆ ನನ್ನ ಹತ್ರ ಏನೋ ಹೇಳ್ಕೋಬೇಕು ಅಂತ ಮಹೇಶ್ ಕೈಲಿ ಶುಂಠಿ ಟೀ ಕಳಿಸಿ ನಾನೇ ನಿನಗೆ ಫೋನ್ ಮಾಡೋ ಹಾಗೆ ಮಾಡಿದೆ ಅಲ್ವಾ? ನಿನಗೆ ನನ್ನ ಹತ್ರ ಏನಾದರೂ ಹೇಳ್ಕೋಬೇಕು ಅಂತ ಇದ್ದಿದ್ದರೆ ನೀನೇ ನೇರವಾಗಿ ನನಗೆ ಫೋನ್ ಮಾಡ್ಬೋದಿತ್ತಲ್ಲ. ಜಸ್ಟ್ ಮಿನಿಟ್, ಐ ಜಸ್ಟ್ ಟಾಕ್ ಟು ಹಿಮ್. ಏನಿಲ್ಲ ಸರ್, ನಾನು ನಿಮ್ಗೋಸ್ಕರ ಅಡಿಗೆ ಮಾಡ್ತೀನಿ, ರಾತ್ರಿ ಬೇಗ ಮನೆಗೆ ಬನ್ನಿ ಅಂತ ಹೇಳಿದ್ದೆ ಅಲ್ವಾ, ಅದನ್ನ ರಿಮೈಂಡ್ ಮಾಡೋಣ ಅಂತ ಅನ್ನಿಸ್ತು. ಅದು ಅಲ್ದಲೆ ಈ ಮನೇಲಿ ನಾನು ಮೊದಲನೇ ಟೈಮ್ ಅಡಿಗೆ ಮಾಡ್ತಿದ್ದೀನಿ. ನಿಮ್ಗೇನಿಷ್ಟ ಆಗುತ್ತೋ ಅದನ್ನೇ ಮಾಡೋಣ ಅಂತ ಅನ್ನಿಸ್ತು. ನಮ್ಮ GP ರಾಜರತ್ನಂ ಹೇಳಿದಾಗೆ ಕೈ ಹಿಡಿದವಳು ಉಪ್ಪು ಗಂಜಿ ಕೊಟ್ಟರು ಅದು ರುಚಿನೇ. Sir, they're on the line, sir. Can I confirm that? Give me a moment, Meera. Please. ಸರಿಯೇನು, ನಾನು ಆಮೇಲೆ ಮಾತಾಡ್ತೀನಿ. See you. ಸರಿ ಸರ್, ಬಾಯ್. Yes, Meera. Now tell me. ಸರ್, ಆಗ್ಲೇ ನೀವೇ ಹೇಳಿದ್ರಲ್ಲ ಮಿಸ್ಟರ್ ಭಂಡಾರೀಸ್ ಜೊತೆ ಮೀಟ್ ಫಿಕ್ಸ್ ಮಾಡು ಅಂತ. ಅವರು ಇವತ್ತು ರಾತ್ರಿ ಡಿನ್ನರ್ ಮೀಟ್ ಅರೇಂಜ್ ಆಗ್ಬೋದಾ ಅಂತ ಕೇಳ್ತಿದ್ರು. ಅಂಡ್ ದೇ ವರ್ ಆನ್ ದ ಲೈನ್ ಸರ್. ಅದನ್ನೇ ಕೇಳಕ್ ಟ್ರೈ ಮಾಡ್ತಾ ಇದ್ದೆ ಅಷ್ಟೇ. Okay, Meera. I'll speak to them. Thank you. ಜೇಂಡೆ, ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಮೀರಾಜಿ, ನಮ್ಮ ಕಡೆ ಒಂದು ಮಾತಿದೆ, ಕಣ್ಣಂಚಲ್ಲಿದ್ರೆ ಕಂಬನಿ, ಹುಲ್ಲಂಚಲ್ಲಿದ್ರೆ ಇಬ್ಬನಿ ಅಂತ. ಇಬ್ಬನಿ ಸೂರ್ಯ ಬಂದ್ರೆ ಕರಗತ್ತೆ, ನಿಮ್ ಕಂಬನಿ ಆರ್ಯ ಬಂದ್ರೆ